ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಈಗ ಮತ್ತೆ ಬೆನ್ನು ನೋವು ಕಾಡ್ತಾ ಇದೆಯಂತೆ. ಹಾಗಾದ್ರೆ ನಟ ದರ್ಶನ್ಗೆ ನಿಜಕ್ಕೂ ಆಗಿರೋದೇನು? ಕಿಲ್ಲಿಂಗ್ ಸ್ಟಾರ್ಗೆ ಮತ್ತೆ ಬೆನ್ನು ನೋವು ಸಮಸ್ಯೆ ಕಾಡ್ತಾ ಇದೆಯಾ? ದರ್ಶನ್ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಂತ ದಾಖಲೆ ಸಮೇತ ಸ್ಫೋಟಕ ಸುದ್ದಿ. ಜೈಲಿನಲ್ಲಿ ದರ್ಶನ್ಗೆ ವೈದ್ಯರು ಕೊಟ್ಟಿರುವಂತಹ ಸಲಹೆಗಳು ಏನು? ಹಾಗಾದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ವೈದ್ಯರು ಸಲಹೆ ಕೊಟ್ಟಿರುವಂತಹ ದಾಖಲೆಗಳು ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಯಾವ ಸಲಹೆಗಳನ್ನು ಕೊಟ್ಟಿದ್ದಾರೆ ವೈದ್ಯರು? ದರ್ಶನ್ಗೆ ವಾರಕ್ಕೆ 2 ಬಾರಿ ಫಿಸಿಯೋಥೆರಪಿಗೆ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ. ಜೈಲಿನಲ್ಲೇ ಫಿಸಿಯೋಥೆರಪಿಗೆ ಸಲಹೆ ಕೊಟ್ಟಿದ್ದಾರೆ. ಸಿ.ವಿ. ರಾಮನ್ ವೈದ್ಯರು ಸಲಹೆ ನೀಡಿರೋದು. ಹೀಟಿಂಗ್ ಬೆಲ್ಟ್, ನೆಲದ ಮೇಲೆ ಕೂರದಂತೆಯೂ ಕೂಡ ಈ ಸಂದರ್ಭದಲ್ಲಿ ವೈದ್ಯರು ಸೂಚನೆ ಕೊಟ್ಟಿದ್ದಾರೆ. ಇನ್ನು ಬಲಗೈಗೆ ಶಸ್ತ್ರಚಿಕಿತ್ಸೆ ಆಗಿದ್ದು ಹೀಟಿಂಗ್ ಬೆಲ್ಟ್ ನೀಡೋದಕ್ಕೆ ಸೂಚಿಸಲಾಗಿದೆ. ಈ ಹಿಂದೆ ಆಪರೇಷನ್ ಮಾಡಿ ಕೈಗೆ ರಾಡ್ ಹಾಕಿದ್ರು ಡಾಕ್ಟರ್ಸ್. ಒಳಗೆ ರಾಡ್ ಇರೋದ್ರಿಂದ ಶೀತಕ್ಕೆ ಮತ್ತೆ ನೋವಾಗುವಂತ ಸಾಧ್ಯತೆ ಇದೆ. ಆಪರೇಷನ್ ಆಗಿರುವ ಭಾಗಕ್ಕೆ ಹೀಟಿಂಗ್ ಬೆಲ್ಟ್ ಬಳಕೆ ಮಾಡೋದಕ್ಕೂ ಕೂಡ ಸಲಹೆ ಕೊಟ್ಟಿದ್ದಾರೆ. ದರ್ಶನ್ಗೆ ಹೀಟಿಂಗ್ ಬೆಲ್ಟ್ ನೀಡುವಂತೆ ವೈದ್ಯರು ಶಿಫಾರಸನ್ನು ಮಾಡಿದ್ದಾರೆ. ಇನ್ನು ದರ್ಶನ್ ಓಡದಂತೆ ನೆಲದ ಮೇಲೆ ಕೂರದಂತೆ ಕೂಡ ವೈದ್ಯರು ಸಲಹೆಯನ್ನು ನೀಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಜೈಲಿನಲ್ಲಿ ದರ್ಶನ್ಗೆ ಚೇರ್ ವ್ಯವಸ್ಥೆಯನ್ನು ಮಾಡೋದಕ್ಕೂ ಕೂಡ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಅಕ್ಟೋಬರ್ 10ನೇ ತಾರೀಕು ಚೇರ್ ಮತ್ತು ಹೀಟಿಂಗ್ ಬೆಲ್ಟ್ ಅನ್ನು ಒದಗಿಸೋದಕ್ಕೆ ವೈದ್ಯರಿಂದ ಸಲಹೆ ಆಗಿದೆ. ಸಲಹೆ ನೀಡಿ 9 ದಿನ ಕಳೆದರೂ ಕೂಡ ದರ್ಶನ್ಗೆ ಚೇರ್ ಹಾಗೂ ಹೀಟಿಂಗ್ ಬೆಲ್ಟ್ ಸಿಕ್ಕಿಲ್ಲ ಅಂತೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ದರ್ಶನ್ಗೆ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಂತೆ ವೈದ್ಯರು ನೀಡಿರುವಂತಹ ಸಲಹೆಗಳು ಏನೇನು ಇದರಲ್ಲಿ ವೈದ್ಯರು ಸೂಚನೆ ಕೊಟ್ಟಿದ್ದಾರೆ? ಮಧುಕರ್, ಖಂಡಿತ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ಏಟು ಆರೋಪಿ ನಟ ದರ್ಶನ್ ಪರಪ್ನಗರ ಜೈಲಿನಲ್ಲಿ ಇರ್ತಕ್ಕಂಥದ್ದು. ಪರಪ್ನಗರ ಜೈಲಿನಲ್ಲಿ ಇರ್ತಕ್ಕಂಥ ದರ್ಶನ್ಗೆ ಈಗ ಆರೋಗ್ಯ ಸಮಸ್ಯೆ ಕಾಡಲು ಆರಂಭಿಸಿರ್ತಕ್ಕಂಥದ್ದು. ನಮ್ಮ ಬಳಿ ಇರ್ತಕ್ಕಂಥದ್ದು ಎಕ್ಸ್ಕ್ಲೂಸಿವ್ ದಾಖಲೆಗಳ ಪ್ರಕಾರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇವತ್ತು ವೈದ್ಯರ ಸಲಹೆ ಕೊಟ್ಟಿರ್ತಕ್ಕಂಥ ದಾಖಲೆಗಳು ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಈಗ ಮತ್ತೆ ದರ್ಶನ್ಗೆ ಬೆನ್ನು ನೋವು ಕಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗಿರ್ತಕ್ಕಂಥದ್ದು. ಹೀಗಾಗಿ ಜೈಲಿನಲ್ಲೇ ಸಹ ಫಿಸಿಯೋಥೆರಪಿಯನ್ನ ಮಾಡೋದಕ್ಕೆ ಸಹ ಸಿ.ವಿ. ರಾಮನ್ ನಗರ ವೈದ್ಯರು ಸಲಹೆಯನ್ನ ನೀಡಿದ್ದಾರೆ. ಅಲ್ಲದೆ ದರ್ಶನ್ಗೆ ವಾರಕ್ಕೆ 2 ಬಾರಿ ಫಿಸಿಯೋಥೆರಪಿಯನ್ನ ನೀಡಬೇಕು. ಹೀಗಾಗಿ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಮತ್ತೆ ಬಲಗೈಯಲ್ಲಿ ಶಸ್ತ್ರಚಿಕಿತ್ಸೆ ಆಗಿರೋದ್ರಿಂದ ಅದಕ್ಕೆ ಶೀತದಿಂದ ಅದು ಎಪ್ಪುಗಟ್ಟೋ ಸಾಧ್ಯತೆ ಇರುತ್ತೆ. ಮತ್ತೆ ಅದಕ್ಕೆ ಸಾಕಷ್ಟು ತೊಂದರೆ ಆಗೋ ನೋವುಗಳ ಸಾಧ್ಯತೆ ಇರುತ್ತೆ. ಹೀಗಾಗಿ ಆಪರೇಷನ್ ಮಾಡಿ ರಾಡ್ ಅನ್ನ ಕೈಗಳಲ್ಲಿ ಹಾಕಿರೋದ್ರಿಂದ ಆ ರಾಡ್ ಹಾಕಿರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ಕಾರಣಕ್ಕೆ ಹೀಟಿಂಗ್ ಬೆಲ್ಟ್ ಬೆಳೆಸೋದಕ್ಕೂ ಸಹ ಹೀಟಿಂಗ್ ಬೆಲ್ಟ್ ಅನ್ನ ನೀಡುವಂತೆ ಸಹ ವೈದ್ಯರು ಸಲಹೆಯನ್ನ ಮತ್ತು ಶಿಫಾರಸನ್ನ ಜೈಲು ಅಧಿಕಾರಿಗಳಿಗೆ ಮಾಡಿದ್ದಾರೆ. ಅಲ್ಲದೆ ಜೈಲು ಅಧಿಕಾರಿಗಳಿಗೆ ಸಹ ರಿಪೋರ್ಟ್ ನಲ್ಲಿ ತಿಳಿಸಿರುವಂತೆ ದರ್ಶನ್ ಯಾವುದೇ ಕಾರಣಕ್ಕೂ ಸಹ ಓಡಬಾರ್ದು, ನೆಗಿಬಾರ್ದು, ನೆಲದಲ್ಲಿ ಕೂರಬಾರ್ದು. ಈ ರೀತಿ ಆದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಬೆನ್ನಿಗೆ ಆಪರೇಷನ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಹೀಗಾಗಿ ಅವರು ಚೇರ್ ನಲ್ಲೂ ಸಹ ಕೂತ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ನಿಂತ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಮಲಗೋದಕ್ಕೂ ಆಗ್ತಾ ಇಲ್ಲ. ಹೀಗಾಗಿ ಅಕ್ಟೋಬರ್ 10ರಂದು ಸಹ ಚೇರ್ ಮತ್ತೆ ಹೀಟಿಂಗ್ ಬೆಲ್ಟ್ ಅನ್ನ ಒದಗಿಸುವಂತೆ ಜೈಲು ಅಧಿಕಾರಿಗಳಿಗೆ ವೈದ್ಯರು ಶಿಫಾರಸು ಮಾಡಿದ್ದಾರೆ. ಆದ್ರೆ 9 ದಿನ ಕಳೆದ್ರೂ ಸಹ ಇದುವರೆಗೂ ಸಹ ದರ್ಶನ್ಗೆ ಯಾವುದೇ ರೀತಿ ಚೇರ್ ಆಗಿರ್ಬೋದು, ಹೀಟಿಂಗ್ ಬೆಲ್ಟ್ ಸಹ ಲಭ್ಯ ಆಗಿಲ್ಲ. ಮತ್ತೊಂದೆಡೆ ಫಂಗಸ್ ಬರ್ತಾ ಇದೆ ಅಂತ ಹೇಳಿ ಆರೋಪ ಮಾಡಿದ್ರು. ಆದ್ರೆ ಆ ರೀತಿ ಏನು ಬಂದಿಲ್ಲ. ಕಾಲ್ನಲ್ಲಿ ಕೆಲವು ಬಿರುಕು ಬಿಟ್ಟಿದ್ದಾವೆ ಅಂತ ಹೇಳಿ ವೈದ್ಯರು ತಮ್ಮ ವರದಿಯಲ್ಲಿ ತಿಳಿಸಿದ್ದಾರೆ. ಒಂದ್ ಕಡೆ ವಾರಕ್ಕೆ 2 ಬಾರಿ ಫಿಸಿಯೋಥೆರಪಿ ಮಾಡ್ಬೇಕು, ಕೈಗೆ ಹಾಕೊಳ್ಳೋದಕ್ಕೆ ಹೀಟಿಂಗ್ ಬೆಲ್ಟ್ ಅನ್ನ ಕೊಡ್ಬೇಕು. ಬಿಟ್ರೆ ಇನ್ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಬೆನ್ನು ನೋವಿನ ಸಮಸ್ಯೆಯಿಂದ ಓಡಾಡೋದಾಗಿರ್ಬೋದು, ನೆಗೆಯೋದಾಗಿರ್ಬೋದು, ಯಾವ್ದು ಓಡಾಟ ಜಾಸ್ತಿ ಮಾಡಬಾರ್ದು ಅಂತ ಹೇಳಿ ವೈದ್ಯರು ಶಿಫಾರಸು ಮಾಡಿದ್ದಾರೆ. ಜೈಲು ಅಧಿಕಾರಿಗಳ ಬಗ್ಗೆ ಸಹ ಇದ್ರ ಬಗ್ಗೆ ಸಹ ಸಾಕಷ್ಟು ಆರೋಪಗಳು ಸಹ ಕೋರ್ಟ್ ನಲ್ಲಿ ಅವರ ವಕೀಲರು ವಾದ ಮಾಡೋ ಸಂದರ್ಭದಲ್ಲಿ ಆರೋಪ ಮಾಡಿದ್ರು. ಓಕೆ, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.